ಸೊ ಮೇನ್ಲಿ ಇವತ್ತಿನ ಸೆಷನ್ ನಾನು ಆದಷ್ಟು ಅಂದ್ರೆ ಬೇರೆ ಬೇರೆ ತರದ್ದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಲೈಕ್ ಸಿಂಪಲ್ ಆನಿಮಲ್ ಒಂದೆರಡು ಆನಿಮಲ್ಸ್, ಬರ್ಡ್ಸ್, ಬಟರ್ಫ್ಲೈಸ್ ಅಥವಾ ಬೇರೆ ಬೇರೆ ತರದ್ದು ತೋರಿಸ್ತೀನಿ. ಏನಂದ್ರೆ ನಿಮಗೆ ಅದು ಫೋಲ್ಡ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಲೈಕ್ feel like you want to fold more and try more with paper. First we will begin with a very simple cat face ಇದೆ. Okay, very simple, just to get your hands going and warmth ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ ಕೈ. ಓಕೆ, ಇದಕ್ಕೆ ನಮಗೆ ಬೆಸ್ಟ್ ಏನಂದ್ರೆ ಏನು ಬೇಡ, ಬರೇ ಪೇಪರ್ ಮಾತ್ರ, ಕತ್ರಿ ಬೇಡ, ಬ್ಲೇಡ್ ಬೇಡ, ಏನು ಬೇಡ, ಬರೇ ನಿಮಗೆ ಒಂದು ಸ್ಕ್ವೇರ್ ಪೇಪರ್ ಇದ್ರೆ ಮತ್ತೆ ಎಲ್ಲ ಬರೇ ಫೋಲ್ಡಿಂಗ್ ಅಲ್ಲೇ ಇರೋದು. ಓಕೆ, ಸೊ ಫಸ್ಟ್ ಸ್ಟೆಪ್ ಇದ್ರಲ್ಲಿ ಏನು ಅಂದ್ರೆ ಡಯಾಗನಲ್ ಫೋಲ್ಡ್ ಮಾಡ್ಬೇಕು. ಡಯಾಗನಲ್ ಫೋಲ್ಡ್ ಅಂದ್ರೆ ವಿ ಮ್ಯಾಚ್ ಒನ್ ಕಾರ್ನರ್. ಇವಾಗ ನೀವು ನನ್ನ ಜೊತೆ ಮಾಡ್ತಾ ಹೋಗ್ಬೋದು. ಈ ಕಾರ್ನರ್ ಇಲ್ಲಿ ಈ ತರ ಅಪೋಸಿಟ್ ಕಾರ್ನರ್ ಮ್ಯಾಚ್ ಮಾಡಿ. ಮ್ಯಾಚ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಸೈಡ್ ಅಲ್ಲಿ ಇರೋದು ಎರಡು ಎಡ್ಜ್ ಮ್ಯಾಚ್ ಆಗುತ್ತೆ, ಈ ಕಡೆ ಎಡ್ಜ್ ಮ್ಯಾಚ್ ಆಗುತ್ತೆ. ಫಸ್ಟ್ ಅದು ಮ್ಯಾಚ್ ಮಾಡಿದ್ಮೇಲೆ, ಅದ್ ಮ್ಯಾಚ್ ಆಯ್ತು ಅಂತ ಹೇಳಿದ್ಮೇಲೆ ದೆನ್ ಯು ಮೇಕ್ ಎ ಫೋಲ್ಡ್ ಲೈಕ್ ದಿಸ್. ಓಕೆ, ಎರಡು ಸೈಡ್ ನೋಡಿದ್ರೆ ಈ ತರ ನಿಮಗೆ ಟ್ರಯಾಂಗಲ್ ಕಾಣಿಸುತ್ತೆ. ಸೊ ಇದು ಡಯಾಗನಲ್, ಯಾಕಂದ್ರೆ ಇದು ಮ್ಯಾಚಿಂಗ್ ಟು ಅಪೋಸಿಟ್ ಕಾರ್ನರ್. ಸೊ ದಿಸ್ ಇಸ್ ಕಾಲ್ಡ್ ಎ ಡಯಾಗನಲ್ ಫೋಲ್ಡ್. ಈಗ ಡಯಾಗನಲ್ ಬಂದು ಓಕೆ. ಸೊ ನಿಮಗೆ ನಾನು ಇದು ಫಸ್ಟ್ ಫೋಲ್ಡ್ ಮಾಡಿದ್ದು ಬೇಕಾಗಿಲ್ಲ, ಇದು ಬರೀ ನಿಮಗೆ ಮಾಡಕ್ಕೆ ತೋರಿಸಿದ್ದು. ಓಕೆ, ಸೊ ವಿ ಮೇಕ್ ಎ ಡಯಾಗನಲ್ ಫೋಲ್ಡ್. ಅದಾದ್ಮೇಲೆ ಯು ಹ್ಯಾವ್ ರೆಡ್ಮಿ, ಅದ್ ಯಾರು ಐ ಮೀನ್ ಹೆಸರು ಮರ್ತೋಯ್ತು, ಅವ್ರು ಮ್ಯೂಟ್ ಆಗಿಲ್ಲ. ಕಿಶೋರ್, ಇಫ್ ಯು ಕುಡ್ ಹೆಲ್ಪ್. ಸೊ ಈ ತರ ಆದ್ಮೇಲೆ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇರೋದು ಎರಡು ಸೈಡ್ ಸೇಮ್ ಇದೆ, ಹಾಗಾಗಿ ನಾನು ಇದ್ರಲ್ಲಿ ಹೀಗೆ ತಿರುಗಿಸಿದ್ರು ನಿಮಗೆ ಆಲ್ಮೋಸ್ಟ್ ಸೇಮ್ ಎಫೆಕ್ಟ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ವಿ ಬ್ರಿಂಗ್ ದಿಸ್ ಕಾರ್ನರ್ ಟು ದಿಸ್ ಕಾರ್ನರ್. ಹೀಗೆ ಹಾಫ್ ಫೋಲ್ಡ್ ಮಾಡ್ಬೇಕು ಲೈಕ್ ದಿಸ್. ಯಾಕೆ ಇದು ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಹೀಗೆ ಒಂದ್ ಸಣ್ಣ, ಜಸ್ಟ್ ಡೋಂಟ್ ಫೋಲ್ಡ್ ಇಟ್ ಟೂ ಶಾರ್ಪ್ ಹಿಯರ್. ಇದು ಜಸ್ಟ್ ಒಂದ್ಸತಿ ಹೀಗೆ ಫೋಲ್ಡ್ ಮಾಡಿ ಅನ್ಫೋಲ್ಡ್ ಮಾಡಿ. ಓಕೆ, ಇವಾಗ ಇಲ್ಲಿ ನೋಡಿದ್ರೆ ಎಲ್ಲಾ ಫೇಸಸ್, ಹ್ಯೂಮನ್ ಫೇಸಸ್, ಮೋಸ್ಟ್ ಆಫ್ ದ ಅನಿಮಲ್ ಫೇಸಸ್ ದೇ ಆರ್ ಸಿಮೆಟ್ರಿಕಲ್ ಅರೌಂಡ್ ಈಚ್ ಸೈಡ್ ಅಲ್ವಾ. ಈ ಕಡೆ ಹೇಗಿದೆಯೋ ಹಾಗೆ ಈ ಕಡೆ ಇದೆ. ನಾವ್ ಇವಾಗ ಇದು ಸೆಂಟರ್ ಲೈನ್ ಮಾಡ್ಕೊಂಡಿದೀವಿ. ಸೊ ವಾಟ್ ಎವರ್ ವಿ ಡೂ ಆನ್ ದಿಸ್ ಸೈಡ್, ವಾಟ್ ಎವರ್ ಫೋಲ್ಡ್ ವಿ ಡೂ ಆನ್ ದಿಸ್ ಸೈಡ್, ವಿ ಡೂ ದ ಸೇಮ್ ಥಿಂಗ್ ಆನ್ ದಿಸ್ ಸೈಡ್ ಆಸ್ ವೆಲ್. ಸೊ ಇಟ್ ಈಸ್ ಸಿಮೆಟ್ರಿಕಲ್. ಸಿಮೆಟ್ರಿಕಲ್ ಅಂದ್ರೆ ಎರಡು ಸೈಡ್ ಒಂದೇ ತರ ಕಾಣಿಸುತ್ತೆ. ಈ ತರ ಇವಾಗ ಲೈನ್ ಬಂದ್ಮೇಲೆ ದೆನ್ ಯು ಬ್ರಿಂಗ್ ದಿಸ್ ರೈಟ್ ಕಾರ್ನರ್ ಟು ಟಾಪ್. ಈ ಟಿಪ್ ಮ್ಯಾಚ್ ಮಾಡ್ತೀರಾ ಲೈಕ್ ದಿಸ್. ಸೊ ವಿ ಆರ್ ಮೇಕಿಂಗ್ ಎ ವ್ಯಾಲಿ ಫೋಲ್ಡ್ ಸಚ್ ದಟ್ ದಿಸ್ ಕಾರ್ನರ್ ಮ್ಯಾಚಸ್ ಹಿಯರ್ ಲೈಕ್. ನಿಮಗೆ ಮಧ್ಯದಲ್ಲಿ ಇಫ್ ಯು ವಾಂಟ್ ಮೀ ಟು ರಿಪೀಟ್, ಐ ವಿಲ್ ರಿಪೀಟ್ ಅಗೇನ್ ಆಲ್ಸೋ. ಓಕೆ, ನನಗೆ ಚಾಟ್ ಸೆಕ್ಷನ್ ಅಲ್ಲಿ ಹೇಳಿದ್ರೆ ಸಾಕು, ಐ ವಿಲ್ ಬಿ ಸೀಯಿಂಗ್ ಚಾಟ್ ಸೆಕ್ಷನ್ ಆಲ್ಸೋ. ಸೊ ಆಸ್ ಐ ಸೆಡ್, ನಾವು ಈ ಕಡೆ ಮಾಡಿದೀವಿ. ಸೊ ಸೇಮ್ ಥಿಂಗ್ ದಿಸ್ ಸೈಡ್, ವಿಲ್ ಡೂ ದಿಸ್ ಸೈಡ್ ಆಸ್ ವೆಲ್. ಓಕೆ, ಸೊ ಇವಾಗ ಎರಡು ವ್ಯಾಲಿ ಫೋಲ್ಡ್ ಮಾಡಿದೀವಿ ಸಚ್ ದಟ್ ಈ ಸ್ಕ್ವೇರ್, ಫಸ್ಟ್ ನೋಡಿ, ಫಸ್ಟಿಗೆ ಸ್ಕ್ವೇರ್ ಇತ್ತು, ಮತ್ತೆ ಫೋಲ್ಡ್ ಮಾಡಿದ್ಮೇಲೆ ಒಂದು ಟ್ರಯಾಂಗಲ್ ಶೇಪ್ ಆಯ್ತು, ಮತ್ತೆ ವಾಪಸ್ ನಾವು ಎರಡು ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ನಮಗೆ ಸ್ಕ್ವೇರ್ ಶೇಪ್ ಸಿಕ್ತು. ಹೌದಾ? ಇವಾಗ ನಾನು ಈ ತರ ಹೇಳ್ತಾ ಇರೋದು ಯಾಕೆ ಅಂದ್ರೆ ನಿಮಗೆ ಮತ್ತೆ ವಾಪಸ್ ಈ ಕ್ಲಾಸ್ ಆದ್ಮೇಲೆ ಫೋಲ್ಡ್ ಮಾಡ್ಬೇಕಾದ್ರು ನೆನಪಿರುತ್ತೆ. ಫಸ್ಟ್ ಸ್ಕ್ವೇರ್ ಇತ್ತು, ಮತ್ತೆ ಟ್ರಯಾಂಗಲ್ ಆಯ್ತು. ನಿಮಗೆ ಏನ್ ಫೋಲ್ಡ್ ಮಾಡಿದ ಅಂತ ಮರ್ತೋಗಿದ್ರು, ಬಟ್ ಆ ಸ್ಕ್ವೇರ್ ಟ್ರಯಾಂಗಲ್ ಸ್ಕ್ವೇರ್ ಅಂತ ನಾನು ಹೇಳಿದ್ ನೆನಪಿದ್ರೆ ಯು ವಿಲ್ ಎಕ್ಸ್ಪೆರಿಮೆಂಟ್ ಅಂಡ್ ಯು ವಿಲ್ ಗೆಟ್ ದಟ್ ಶೇಪ್ ಸಮ್ ಹೌ. ಓಕೆ, ಸೊ ನಾನು ಏನ್ ಹೇಳ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ ಕೇಳಿಸ್ಕೊಳ್ತಾ ಇದ್ದೀನಿ. ಸೊ ಇದಾದ್ಮೇಲೆ ದೆನ್ ಸೊ ಇವಾಗ ಇಲ್ಲಿ ಇದಿಷ್ಟು ಲೆಂತ್ ಇದೆಯಲ್ಲ, ಇದರಲ್ಲಿ ದಿಸ್ ಇಸ್ ಸಮ್ವೇರ್ ಇನ್ ದ ಹಾಫ್. ಹೌದಾ? ದಿಸ್ ಪಾಯಿಂಟ್ ಹಿಯರ್ ನೀವು ಮಾರ್ಕ್ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ, ಬಟ್ ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಇವಾಗ ಫಸ್ಟಿಗೆ ಬೇಕಿದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಈ ಹಾಫ್ ಪಾಯಿಂಟ್ ಇದೆಯಲ್ಲ, ದಿಸ್ ಇಸ್ ಅಪ್ರಾಕ್ಸಿಮೇಶನ್. ನನಗೆ ಎಕ್ಸಾಕ್ಟ್ ಹಾಫ್ ಅಂತ ನಾನು ಹೇಳೋದಿಲ್ಲ, ಬಟ್ ಇಟ್ ಇಸ್ ಸಮ್ವೇರ್ ಇನ್ ದ ಹಾಫ್ ಆಫ್ ದಿಸ್ ಡಯಾಗ್ನಲ್. ಸೊ ಆ ಪಾಯಿಂಟ್ ಗೆ ಯು ಬ್ರಿಂಗ್ ದಿಸ್ ಟಿಪ್, ಬಾಟಮ್ ಟಿಪ್ ಟು ದಿಸ್ ಪಾಯಿಂಟ್ ಲೈಕ್ ದಿಸ್.
ಫೋಲ್ಡ್ ಮಾಡಬೇಡಿ, ಜಸ್ಟ್ ಮಧ್ಯದಲ್ಲಿ ಒಂದ್ ಸಣ್ಣ ಹೀಗೆ ಪಿಂಚ್ ಮಾಡಿ. ಪಿಂಚ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಇಲ್ಲಿ 1/4 ಮಾರ್ಕ್ ಸಿಗುತ್ತೆ. ಹೌದಾ, ಇದು ಫುಲ್ 1, ಇದು ಹಾಫ್ ಆಯ್ತು, ಹಾಫ್ ಅನ್ ಹಾಫ್ ಮಾಡಿದ್ರೆ 1/4 ಸಿಗುತ್ತೆ. ಸೊ ಈ ಪಾಯಿಂಟ್ ಒಂದು ರೆಫರೆನ್ಸ್ ಆಯ್ತು. ಇವಾಗ ಏನ್ ಮಾಡ್ಬೇಕು ಅಂದ್ರೆ, ನಾನು ನಿಮಗೆ ಒಟ್ಟೊಟ್ಟಿಗೆ ಫೈನಲ್ ಮಾಡೆಲ್ ತೋರಿಸ್ತೀನಿ ಹೇಗಿದೆ ಅಂತ. ಯು ಹ್ಯಾವ್ ಟು ಮೇಕ್ ದಿಸ್ ಫೋಲ್ಡ್. ಸೊ ಅದಕ್ಕೆ ಏನ್ ಮಾಡ್ಬೇಕು, ಬ್ರಿಂಗ್ ದಿಸ್ ಕಾರ್ನರ್ ಟು ದಿಸ್. ಈ 1/4 ಪಾಯಿಂಟ್ ಇದೆಯಲ್ಲ, ಬಟ್ ಅದರಿಂದ ಒಂದ್ ಸ್ವಲ್ಪ ಮುಂದೆ ಈ ತರ ಫೋಲ್ಡ್. ಓಕೆ, ಇವಾಗ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇಟ್ ಈಸ್ ಬೇಸಿಕಲಿ ಲಾಕಿಂಗ್ ದೀಸ್ ಟು ಫ್ಲಾಪ್ಸ್. ಹಾಗೆ ನಮಗೆ ಒಂದು ಫ್ಲಾಟ್ ಹೆಡ್ ಪಾರ್ಟ್ ಸಿಗುತ್ತೆ. ಸೊ ಇವಾಗ ಇದು ಸರಿಯಾಗಿ ಓಪನ್, ಬಟ್ ಏನಂದ್ರೆ ಇವಾಗ ಇಲ್ಲಿ ಶಾರ್ಪ್ ಫೋಲ್ಡ್ ಮಾಡಿದ್ರೆ ಇವಾಗ ದಿಸ್ ವೋಂಟ್ ಫ್ಲೈ ಔಟ್ ಈಸಿಲಿ. ಓಕೆ, ಸೊ ಈ ತರ ಆದ್ಮೇಲೆ then you bring this flap, fold like this. From this point, this ಇವಾಗ ಇಲ್ಲಿ ಟಿಪ್ ಮ್ಯಾಚ್ ಆಗ್ತಾ ಇದೆಯಲ್ಲ, from this tip to somewhere here. ಇದು ಅಗೇನ್ ಅಪ್ರಾಕ್ಸಿಮೇಷನ್, ಬಟ್ ಇವಾಗ ಫೋಲ್ಡ್ ಮಾಡಿದ್ಮೇಲೆ ಏನಾಗಬೇಕು ಅಂದ್ರೆ, ದಿಸ್ ಇಯರ್ಸ್ ಇಲ್ಲಿ ನೋಡಿ, ಹೀಗೆ ಈ ಕಡೆ ಮತ್ತೆ ಈ ಕಡೆ ಗ್ಯಾಪ್ ಇದೆಯಲ್ಲ, ಇಟ್ ವಿಲ್ ಬಿ ಸೇಮ್. ಇಲ್ಲಿ ನೋಡಿ ಹೀಗಿತ್ತು, ಫೋಲ್ಡ್ ಮಾಡಿದೆ. when I fold like this, ಈ ವಿಡ್ತ್ ಇಲ್ಲಿ ವಿಡ್ತ್ ಕಾಣಿಸ್ತಾ ಇದೆಯಲ್ವಾ, ದಿಸ್ ವಿಡ್ತ್ ಆಮೇಲೆ ದಿಸ್ ವಿಡ್ತ್ ಅದು ಆಲ್ಮೋಸ್ಟ್ ಸೇಮ್ ಅಂತ ಅನ್ಸಿದ್ಮೇಲೆ ಮ್ಯಾಚ್ ಅಂಡ್ ದೆನ್ ಮೇಕ್ ಅ ಫೋಲ್ಡ್. ಇಲ್ಲಿ ಶಾರ್ಪ್ ಫೋಲ್ಡ್ ಮಾಡಬೇಕು. ಒಂದ್ಸತಿ ಹೀಗೆ ಈ ಕಡೆ ನೋಡ್ಕೊಳ್ಳಿ, ನಿಮಗೆ ಈ ತರನೇ ಕಾಣಿಸ್ತಾ ಇದೆಯಾ ಅಂತ. ಓಕೆ, ಸೊ ಆಸ್ ಮೊದಲು ಹೇಳಿದಾಗೆ ಈ ಸೈಡ್ ಮಾಡಿದಾಗೆ ಸೇಮ್ ಥಿಂಗ್ ಆನ್ ದ ಲೆಫ್ಟ್ ಸೈಡ್ ಆಸ್ ವೆಲ್. Fold this. ಈ ತರ ಆಗುತ್ತೆ. ಓಕೆ, ಎಲ್ಲರಿಗೂ ಒಟ್ಟೊಟ್ಟಿಗೆ ಆಗ್ತಾ ಇದೆಯಲ್ವಾ? I'll just repeat once again quickly. We started with a square. Yeah, very good. We made a diagonal fold, then 2 valley folds ಈ ತರ from opposite corners to this top corner. ಆಮೇಲೆ ನೆಕ್ಸ್ಟ್ ಈ ಹಾಫ್ ಮಾರ್ಕ್, 1/4 ಮಾರ್ಕ್, then we made fold like this. Okay, ಇದು 1/4 ಇಲ್ಲ, ಬಟ್ ಇನ್ ಸ್ವಲ್ಪ 1/4 ಇಂದ ಮುಂದೆ, somewhere in between 1/4 and half mark. ಯಾಕಂದ್ರೆ ಏನಂದ್ರೆ ಫುಲ್ ಹಾಫ್ ಗೆ ಫೋಲ್ಡ್ ಮಾಡಿದ್ರೆ ತುಂಬಾ ಅಗಲ ಆಗುತ್ತೆ, 1/4 ಮಾಡಿದ್ರೆ ತುಂಬಾ ಸಣ್ಣದಾಗುತ್ತೆ. ಸೊ ಸಮ್ವೇರ್ ಇನ್ ಬಿಟ್ವೀನ್ ಫೋಲ್ಡ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ವೇರ್ ಎಲ್ಲರದು ಅಪ್ರಾಕ್ಸಿಮೇಷನ್ ಬೇರೆ ಬೇರೆ ತರ ಬರುತ್ತೆ. ಓಕೆ, ಅವಾಗ ಎಲ್ಲರದು ಈ ಇಯರ್ ಲೆಂತ್ ಬೇರೆ ಬೇರೆ ತರ ಬರುತ್ತೆ. ಸೊ ವೆನ್ ಯು ಟರ್ನ್ ಅರೌಂಡ್ ಯು ಶುಡ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್, ರೈಟ್? ಓಕೆ, ಇದಾದ್ಮೇಲೆ ಟರ್ನ್ ಇಟ್ ಅರೌಂಡ್. ಸೊ ಇವಾಗ ಮೇಲ್ಗಡೆ ಹೇಗ್ ಮಾಡಿದಿರೋ, ಓಕೆ, ಸೇಮ್ ಥಿಂಗ್ ಇಲ್ಲಿ ಕೆಳಗಡೆ ಮಾಡ್ತೀರಾ, ಬಟ್ ಇದರಲ್ಲಿ 2 ಪೇಪರ್ ಇದೆ, ಇಲ್ಲಿ 2 ಪೇಪರ್ಸ್. ಸೊ ವಾಟ್ ಯು ಡೂ ಇಸ್ ಯು ವಿಲ್ ಫೋಲ್ಡ್ ವಿತ್ ಜಸ್ಟ್ 1 ಪೇಪರ್. ಈ ತರ ಹೇಗ್ ಮಾಡಿದ್ರೆ, ಜಸ್ಟ್ ಇದನ್ನ ನೀವು ನಿಮಗೆ ಒಂದು 1 ಫಿಂಗರ್ ಬಿಡ್ತು, 1.5 ಫಿಂಗರ್ ಬಿಡ್ತು ಅಷ್ಟು, ಬೇಸ್ಡ್ ಆನ್ ಪೇಪರ್ ಸೈಜ್ ಈ ತರ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. So the center line that we did in initial stage is giving us reference. That is acting as reference for all the folds. ನಾನು ಎಲ್ಲ ಏನಿದ್ರು ನಾನು ಈ ಸೆಂಟರ್ ಲೈನ್ ಇಲ್ಲಿ ಮ್ಯಾಚ್, ಈ ಲೈನ್ ಅಲ್ಲೇ ಮ್ಯಾಚ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. Okay, and this is done. Turn the paper. ಸೇಮ್ ಥಿಂಗ್, ಕೆಳಗಡೆ ಹೇಗ್ ಫೋಲ್ಡ್ ಆಗಿತ್ತು ಹಾಗೆ ಈ ಕಡೆ ಒಂದು ಫೋಲ್ಡ್ ಮಾಡ್ತೀರಾ. ಇವಾಗ ದಿಸ್ ಇಸ್ ದ ಮೌತ್ ಅಂಡ್ ನೋಸ್ ಪಾರ್ಟ್ ದಟ್ ವಿ ಆರ್ ಗೆಟಿಂಗ್. ಸೊ everything is in the center line. Okay, once this is done we need just one more fold. ಏನು ಅಂದ್ರೆ ಟಿಪ್ ನ ವಾಪಸ್ ಇಲ್ಲಿ ಸೆಂಟರ್ ಫೋಲ್ಡ್ ಮಾಡ್ತೀರಾ ಲೈಕ್ ದಿಸ್. ಇವಾಗ ಆ ಕಲರ್ ಚೇಂಜ್ ಏನಿದೆಯಲ್ಲ, ಕಲರ್ ಚೇಂಜ್ ನಿಮ್ದು ಸೇಮ್ ಕಲರ್ ಇದ್ರೆ ಯು ವಿಲ್ ನಾಟ್ ಗೆಟ್ ದಟ್ ಎಫೆಕ್ಟ್. ಬಟ್ ನಿಮಗೆ ಆ ಕಲರ್ ಚೇಂಜ್ ನಾನು ಯಾಕೆ ಯೂಸ್ ಮಾಡಿರೋದು ಇಲ್ಲಿ ಅಂದ್ರೆ, ಯು ವಿಲ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ದಟ್ ನೋಸ್ ಎದ್ ಕಾಣಿಸ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಇವಾಗ ಇದರಲ್ಲಿ ನೀವು ಮತ್ತೆ ಐಸ್, ವಿಸ್ಕರ್ಸ್, ನೋಸ್ ಎಲ್ಲ ಕುತ್ಕೊಂಡು ಇವಾಗ ಡ್ರಾ ಮಾಡ್ಬೋದು. ಇವಾಗ ಅದು ಕ್ಯಾಟ್ ಫೇಸ್ ಇಸ್ ಡನ್, ಅದಕ್ಕೊಂದು ಸ್ವಲ್ಪ ಡೀಟೇಲ್ಸ್.
The cat face is done. ಎಲ್ಲರಿಗೂ ಸ್ಟೆಪ್ಸ್ ಎಲ್ಲ ನೆನಪಿದ್ಯಾ ಏನೇನ್ ಮಾಡಿದೀವಿ ಅಂತ? ಕ್ಯಾನ್ ಯು ಇವನ್ ಒಂದ್ಸತಿ ನಿಮಗೆ ಕ್ವಿಕ್ ಆಗಿ ನಿಮಗೆ ಮಾಡ್ಕೊಳಕ್ ನೆನಪಾಗತ್ತಲ್ವಾ? ನಾನು ನಿಮಗೆ ಒಂದ್ಸತಿ ನೆನಪಾಗೋದಿಕ್ಕೆ ಅಂತ ಒಂದ್ಸತಿ ಫಸ್ಟ್ ನಿಂದ ಕೂಡ್ಲೆ ಮಾಡ್ಬಿಡ್ತೀನಿ. ನೋಡಿ ಇವಾಗ ನಾನು ಓಪನ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಈ ತರ ಪ್ಯಾಟರ್ನ್ ಎಲ್ಲ ಕಂಡ್ರೆ ಈಗ ಬಂದಿದೆ ಅಂದ್ರೆ ಅದು ಕ್ಯಾಟ್ ಅಂತ ಅರ್ಥ. ನಿಮಗೆ ಅದು ಓವರ್ ಟೈಮ್ ಗೊತ್ತಾಗುತ್ತೆ, ಇವಾಗ ಗೊತ್ತಾಗೋದೇನೋ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸೊ ವಿ ಸ್ಟಾರ್ಟೆಡ್ ವಿತ್ ಅ ಸ್ಕ್ವೇರ್ ಡಯಾಗನಲ್ ಫೋಲ್ಡ್. Then either paper itkondu we bring this corner hige, then we bring this corner to this. Okay, then half mark 1/4 mark madhya one fold hige iddu top kelaginda. Then the ears, head aitu, ears aitu, turn the paper, same thing melgade madidage keಳಗಡೆಯಿಂದ one fold, one flap, turn the paper, one fold from the bottom and one more final fold and done. Great. Very good. Nice.